ನಮಸ್ಕಾರ ಎಲ್ರಿಗೂ ಸಹ. ಸೊ ಇವತ್ತು ಒಂದು ಇಂಟ್ರೆಸ್ಟಿಂಗ್ ವಿಷಯ, ಯಾರಾದರೂ ಹೊಸಬ್ರು ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಸೊ ಒಂದು ವಾರದಿಂದ ಒಂದು ಬಿಗ್ ಬಾಸ್ ಮನೇಲಿ ಒಂದು ವಿಷಯ ನಡೀತದೆ. ಏನಂತ ಹೇಳಿದ್ರೆ, ಅಶ್ವಿನಿ ಅವರು ಹೇಳ್ತಾರೆ, ನಾನು ನನ್ನ ಏಜಿಗೆ, ನನಗೆ ಈಗ 39-40 ವರ್ಷ ಏಜಿಗೆ ನೀನು 100 ಸಿನಿಮಾ ಮಾಡಿ ತೋರಿಸು, ಯಾರಿಗೆ? ರಕ್ಷಿತನಿಗೆ ಹೇಳೋದು. ಆಗ ನಿನ್ನನ್ನು ನಾನು ಒಪ್ತೇನೆ ಅಂತ ಹೇಳಿ ಅಶ್ವಿನಿ ಗೌಡ ಅವರು ಹೇಳ್ತಾರೆ. ಅದಕ್ಕೆ ಉತ್ತರ ಕೊಡೋದಿಲ್ಲ ರಕ್ಷಿತ್ ಅವರು. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ರಕ್ಷಿತ್ ಅವರು ಹೇಳ್ತಾರೆ, ನೀವು 100 ಸಿನಿಮಾ ಮಾಡಿದ್ರಿ ಅಲ್ಲ, ನಿಮಗೊಂದು ನಾನು ಚಾಲೆಂಜ್ ಆಗ್ತೇನೆ, ನೀವು ನನಗಿಂತ ಮೊದಲು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತೀರಿ, ಇದು ನನ್ನ ಚಾಲೆಂಜ್ ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಅವರು ಚಾಲೆಂಜ್ ಆಗ್ತಾರೆ. ಯಾರಿಗೆ? ಅಶ್ವಿನಿ ಗೌಡ ಅವರಿಗೆ. ಸೊ ಇದಾದ ಬಳಿಕ ಒಂದು ಚಾನಲ್ನಲ್ಲಿ ವಿಡಿಯೋ ಬರ್ತದೆ. ಏನಂತ ಹೇಳಿದ್ರೆ, ಅಶ್ವಿನಿ ಗೌಡಗೆ ಚಾಲೆಂಜ್ ಹಾಕಿದ ಬೆನ್ನಲ್ಲೇ ರಾಜ್ಬಿ ಶೆಟ್ಟಿಯಿಂದ ರಕ್ಷಿತಾ ಶೆಟ್ಟಿಗೆ ಸಿಕ್ತು ಆಫರ್, ಫಿಲ್ಮ್ ಅಲ್ಲಿ ಆಫರ್ ಅಂತ ಹೇಳಿ ಒಂದು ನ್ಯೂಸ್ ಬರ್ತದೆ. ನ್ಯೂಸ್ ಅಂತ ಹೇಳಿದ್ರೆ ಯೂಟ್ಯೂಬ್ ಚಾನಲಲ್ಲಿ ಅದು ತುಂಬ ವಿಡಿಯೋ ವೈರಲ್ ಆಗುತ್ತದೆ. ವೈರಲ್ ಆಗಿ ಏನಾಗ್ತದೆ ಅಂತ ಹೇಳಿದರೆ, ಇಡೀ ಸೋಷಿಯಲ್ ಮೀಡಿಯಾ ಪೇಜಲ್ಲಿ, ಇನ್ಸ್ಟಾಗ್ರಾಮ್ ಆಗಲಿ ಫೇಸ್ಬುಕ್ ಆಗಲಿ, ಪ್ರತಿಯೊಂದು ಪೇಜಲ್ಲಿ ಆ ಫೋಟೋ ವೈರಲ್ ಆಗ್ತದೆ. ಅಂತ ಹೇಳಿದ್ರೆ, ರಕ್ಷಿತಾ ಶೆಟ್ಟಿಗೆ ಸಿಕ್ತು, ರಾಜ್ಬಿ ಶೆಟ್ಟಿ ರಕ್ಷಿತಾ ಶೆಟ್ಟಿಗೆ ಫಿಲ್ಮ್ ಆಫರ್ ಮಾಡಿದ್ರು, ಅಶ್ವಿನಿ ಗೌಡ ಚಾಲೆಂಜ್ ಹಾಕಿದ ಬೆನ್ನಲ್ಲೇ ರಕ್ಷಿತಾ ಶೆಟ್ಟಿಗೆ ಸಿಕ್ತು ಅಂತ ಹೇಳಿ ಅದಕ್ಕೆ 1,000 ಜನ ಕಮೆಂಟ್ ಮಾಡಿದ್ದಾರೆ. ಹೀಗೆ ಮಂಗಳೂರಿನವ್ರು ಕೈ ಬಿಡಲ್ಲ, ಸಪೋರ್ಟ್ ಮಾಡ್ತಾರೆ, ಹಾಗೆ ಹೀಗೆ ಹೀಗೆ ಅಂತ ತುಂಬ ಜನ ನಮಗೆ ಅದಕ್ಕೆ ಒಂದು ಕಮೆಂಟ್ ಮಾಡಿದ್ರು. ಸೊ ನನಗೆ ಒಂದು ರಾಜ್ಬಿ ಶೆಟ್ಟಿ ಟೀಮಲ್ಲಿ ಅಂತ ಹೇಳಿದ್ರೆ, ಆ ಟೀಮಲ್ಲಿರುವ ಒಬ್ಬ ವ್ಯಕ್ತಿ ನನಗೆ ಪರಿಚಯ ಇದ್ದಾರೆ. ಸೊ ಅವರಿಗೆ ನಾನು ಕಾಲ್ ಮಾಡಿ ಕೇಳಿದೆ, ಈ ಥರ ಒಂದು ವಿಷಯ ಉಂಟು, ಹೌದಾ ರಾಜ್ಬಿ ಶೆಟ್ಟಿ ಕೊಟ್ಟದ್ದು ನಿಜನಾ ರಕ್ಷಿತಾ ಶೆಟ್ಟಿಗೆ ಅಂತ ಹೇಳಿಕೊಳ್ಳುವಾಗ ಅವ ಹೇಳಿದ, ಇಲ್ಲ ಮಾರೆ, ಆ ಥರದ್ದೊಂದು ಇನ್ಸಿಡೆಂಟ್ ಏನೂ ಆಗಿಲ್ಲ, ಅದು ಸುಳ್ಳು ಇರ್ಬೋದು ಅಂತ ಹೇಳಿದ. ಸೊ ಅದಕ್ಕೆ ನನಗೇನು ಡೌಟು ಅಂತ ಹೇಳಿದ್ರೆ, ಅವ ಹೇಳಿರ್ಬೋದು, ಬಟ್ ನನಗೆ ಕನ್ಫರ್ಮೇಷನ್ ಗೊತ್ತಿಲ್ಲದೆ ನಾನು ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾನು ವೇಟ್ ಮಾಡಿದೆ. ಮೊನ್ನೆ ರಾಜ್ಬಿ ಶೆಟ್ಟಿಗೆ ಅವರಿಗೆ ಈ ಕ್ವಶನ್ ಕೇಳಿದರು, ಯಾವ ಇದರಲ್ಲಿ ಒಂದು ಇಂಟರ್ವ್ಯೂ ಅಲ್ಲಿ, ರಾಜ್ಬಿ ಶೆಟ್ಟಿಗೆ ಈ ಥರದೊಂದು ವೈರಲ್ ಆಗ್ತಿದೆ, ನೀವು ರಕ್ಷಿತಾ ಶೆಟ್ಟಿ ಅವರಿಗೆ ಚಾನ್ಸ್ ಕೊಡ್ತಿದ್ದೀರಾ ಅಂತೇಳಿ ಕೇಳಿದಾಗ ರಾಜ್ಬಿ ಶೆಟ್ಟಿ ಅವರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಏನಂತ ಹೇಳಿದರೆ, ಅದೊಂದು ನ್ಯೂಸ್, ಫೇಕ್ ನ್ಯೂಸು. ಸೊ ಇಲ್ಲಿಯವರೆಗೆ ನಾನು ಆ ಥರದ್ದು ಡಿಸೈಡ್ ಮಾಡಿಲ್ಲ. ಮೊನ್ನೆ ರಾಜ್ಬಿ ಶೆಟ್ಟಿ ಅವರಿಗೆ ಪ್ರೆಸ್ ಮೀಟ್ ಅಲ್ಲಿ ಕ್ವಶನ್ ಕೇಳಿದ್ರು, ಇದರಲ್ಲಿ, ನೀವು ಈ ಥರದೊಂದು ಸುದ್ದಿ ವೈರಲ್ ಆಗ್ತಿದೆ, ರಕ್ಷಿತಾ ಅವಳಿಗೆ ನೀವು ಚಾನ್ಸ್ ಕೊಡ್ತಿದ್ರಾ ಅಂತ ಕೇಳಿದಾಗ ರಾಜ್ಬಿ ಶೆಟ್ಟಿ ಅವರು ಹೇಳಿದರು, ನೋಡಿ ಅದೊಂದು ಫೇಕ್ ನ್ಯೂಸು, ಇನ್ನು ಆ ಥರದ ನನಗೆ ಒಂದು ಈಗ ಸಿಚುವೇಶನ್ ಸಿಕ್ಕಿಲ್ಲ, ಇನ್ನು ಮುಂದೆ ರಕ್ಷಿತಾ ಶೆಟ್ಟಿಗೆ ಸೂಕ್ತವಾದ ಪಾತ್ರ ಸಿಕ್ಕಿದ್ರೆ ಕೊಡ್ತೇನೆ ಅಂತ ಹೇಳಿ ರಾಜ್ಬಿ ಶೆಟ್ಟಿ ಅವರು ಹೇಳಿದರು. ಸೊ ಆಗ ನನಗೆ ಕನ್ಫರ್ಮ್ ಆಯ್ತು. ಏನಂತ ಹೇಳಿದರೆ, ಅದೊಂದು ಸುಳ್ಳು ನ್ಯೂಸ್ ಅಂತ ಹೇಳಿದರೆ, ಇಲ್ಲಿಯವರೆಗೆ ರಾಜ್ಬಿ ಶೆಟ್ಟಿ ಕಡೆಯಿಂದ, ರಿಷಬ್ ಶೆಟ್ಟಿ ಕಡೆಯಿಂದ, ರಕ್ಷಿತ್ ಶೆಟ್ಟಿ ಅವರ ಕಡೆಯಿಂದ ಆಗಲಿ ರಕ್ಷಿತಾ ಅವರಿಗೆ ಆಫರ್ ಸಿಕ್ಕಿಲ್ಲ. ಇದೊಂದು ಸತ್ಯದ ವಿಷಯ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು, ಒಂದು ಚಿಕ್ಕ ವಿಷಯ ಸಿಕ್ಕಿದ್ರೆ ಅದು ವೈರಲ್ ಆದರೆ ಅದು ತುಂಬ ಫೇಕ್ ಇರುತ್ತೆ ಕೆಲವು. ಸೊ ನೀವು ಅದನ್ನು ಮನಸ್ಸಿಗೆ ತಗೋಬೇಡಿ. ಯಾಕೆಂತ ಹೇಳಿದರೆ, ರಕ್ಷಿತಾ ಅವರಿಗೆ ಗ್ಯಾರಂಟಿ ಸಿಗುತ್ತೆ ಮುಂದೆ. ರಾಜ್ಬಿ ಶೆಟ್ಟಿ ಕೊಟ್ಟಿಲ್ಲ ಅಂದ್ರು, ರಿಷಬ್ ಯಾರು ಕೊಟ್ಟಿಲ್ಲ ಅಂದ್ರು, ಬೇರೆಯವ್ರ ನಿರ್ದೇಶಕರು ಕನ್ನಡ ಫಿಲ್ಮಲ್ಲಿ ಅವರೊಂದು ಬರೋದು ಗ್ಯಾರಂಟಿ, ಅದು ಬೇಕಾದ್ರೆ ಬರ್ದಿಟ್ಕೊಳ್ಳಿ. ತುಳುವಲ್ಲಿ ಆಲ್ರೆಡಿ ಆ್ಯಕ್ಟ್ ಮಾಡಿದ್ದಾರೆ, ವೆಬ್ ಸೀರೀಸಲ್ಲಿ, ಬೇರೆ ಬೇರೆ ಚಿಕ್ಕ ಮೂವಿಯಲ್ಲೆಲ್ಲ ತುಂಬ ಮೂವಿಯಲ್ಲೆಲ್ಲ ಆ್ಯಕ್ಟ್ ಮಾಡಿದ್ದಾರೆ ತುಳು ಮೂವಿಯಲ್ಲಿ. ಬಟ್ ಇನ್ನು ಕನ್ನಡದಲ್ಲಿ ಮಾಡಿಲ್ಲ. ಸೊ ಹಾಗಾಗಿ ಈಗ ಬೇರೆ ಬೇರೆ ನಿರ್ದೇಶಕರು ರಕ್ಷಿತಾ ಶೆಟ್ಟಿಗೆ ಒಂದು ಚಿಕ್ಕ ಪಾತ್ರ ಆಗಲಿ, ಅವರಿಗೆ ಸೂಟ್ ಆಗುವ ಪಾತ್ರ ಅಂತೂ ಖಂಡಿತವಾಗಿ ಸಿಗುತ್ತದೆ. ಅದರ ಬಗ್ಗೆ ನಿಮ್ಗೇನು ಇದೇ ಬೇಡ, ಅವರಿಗೆ ಒಳ್ಳೆ ಟ್ಯಾಲೆಂಟ್ ಇರುವ ವ್ಯಕ್ತಿ. ಬಟ್ ಇದೊಂದು ವಿಷಯ ಉಂಟಲ್ಲ, ಅದು ಸುಳ್ಳು ವಿಷಯ. ಸೊ ಹಾಗಾಗಿ ನಾನು ನಿಮ್ಗೆ ಒಂದು ಹೇಳ್ಬೇಕಂತ ಅನಿಸ್ತು. ಸೊ ನಿಮಗೆ ಇದರ ಬಗ್ಗೆ ಏನು ಅನಿಸ್ತದೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ರಕ್ಷಿತಾ ಶೆಟ್ಟಿ ಅವರ ಬಗ್ಗೆ ನಿಮಗೆ ಏನು ಅನಿಸ್ತದೆ, ಮನಸ್ಸಲ್ಲಿ ಏನು ಒಪಿನಿಯನ್ ಇದೆ ಅವರ ಬಗ್ಗೆ ಒಂದು ಕಮೆಂಟ್ ಹಾಕೋದು ಮರಿಬೇಡಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ನಮಸ್ಕಾರ.